ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಸುನಹು ಭರತ್ ಭಾವಿ ಪ್ರಬಲ ಬಿಲಖಿ ಕಹೆವು ಮುನಿನಾಥ್ ಹಾನಿ ಲಾಭು ಜೀವನು ಮರನು ಜಸು ಅಪಜಸು ಬಿಧಿ ಹಾಥ್ ಅಸ ಬಿಚಾರಿ ಕೇಹಿ ದೇಯಿಯ ದೋಸು ಬ್ಯರಥ ಕಾಹಿ पर कीजिय रोसु तात बिचारु करहु मन माही सोच जोगु दशरथु नृप नाही सोचिय विप्र जो वेद बिहीना तजी निज धर्म विषय लय लीना सोचिय नृपति जो नीति न जाना जेहि न प्रजा प्रिय प्राण समाना सोचिय बयस कृपन धनवानु जो न अतिथि शिव भगति सुजानु सोचिया शूद्रु विप्र अवमानी मुखर मान प्रिय ज्ञान गुमानी सोचिया पुनिपति वंचक नारी कुटिल कलह प्रिय इच्छाचारी सोचिया बटु निज व्रतु परिहरई जो नहीं गुरु आयसು ಅನುಸರಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಸಿಷ್ಠರು ರಾಮನ ಗುಣ ಸ್ವಭಾವವನ್ನ ವರ್ಣನೆ ಮಾಡ್ತಾ ಮಾಡ್ತಾ ಅವರ ಕಣ್ಣುಗಳಲ್ಲೂ ಕೂಡ ಪ್ರೇಮಾಶ್ರುಗಳು ತುಂಬಿ ಬರುತ್ತೆ. ವಿಕಲ ಮನಸ್ಕರಾಗಿ ವಸಿಷ್ಠರು ಈ ರೀತಿ ಹೇಳ್ತಾರೆ. ಅಂದರೆ ಅವ್ರಿಗೆ ಮನಸ್ಸಿಲ್ಲ, ಆದರೂ ಕೂಡ ಈಗ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವರು ಹಿರಿಯರಾಗಿರೋದ್ರಿಂದ ಕಿರಿಯರಿಗೆ ಅವರು ಧೈರ್ಯವನ್ನು ತುಂಬಬೇಕು, ಮತ್ತೆ ಅವರು ಮುಂದುವರಿಬೇಕಲ್ವ ಕೆಲಸಗಳಲ್ಲಿ, ಅದನ್ನು ಅವರಿಗೆ ಹೇಳ್ಕೊಡ್ಬೇಕು, ಅವರಿಗೆ ಸಮಾಧಾನ ಮಾಡಬೇಕು. ಅದಕ್ಕೋಸ್ಕರ ಭರತನೇ ಕೇಳು, ಭವಿತವ್ಯವು ತುಂಬ ಬಲವತ್ತರವಾದದ್ದು. ಅಂದರೆ ಭವಿಷ್ಯ ಅನ್ನೋದಿದೆಯಲ್ಲ, ಮುಂದೆ ಬರುವಂಥದ್ದು, ಅದು ಬಲವತ್ತರವಾಗಿರುವಂಥದ್ದು, ಅಂದರೆ ಬಲಶಾಲಿ ಆಗಿರುವಂಥದ್ದು. ಲಾಭ ಆಗಿರ್ಬೋದು, ಹಾನಿ ಆಗಿರ್ಬೋದು, ಜೀವನ ಆಗಿರ್ಬೋದು, ಮರಣ ಆಗಿರ್ಬೋದು, ಕೀರ್ತಿ ಅಪಕೀರ್ತಿ, ಇದೆಲ್ಲವೂ ಕೂಡ ವಿಧಿಯ ಅಧೀನ. ಅಂದರೆ ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂತ ನಾವು ಯಾರ ಮೇಲೆ ತಾನೇ ಕಂಪ್ಲೇಂಟ್ ಮಾಡೋಕ್ಕಾಗತ್ತೆ? ಆದರೆ ಇದೆಲ್ಲ ನಡೀತಾ ಇರೋದು ವಿಧಿಯ ಆಟದ ಹಾಗೆ. ಆ ವಿಧಿ ಏನು ಹೇಳುತ್ತೋ ಆ ರೀತಿ ನಡಿಲೇಬೇಕು ನಾವೆಲ್ಲ. ಅಂದರೆ ಈ ಒಂದು ಲಾಭ ಹಾನಿ, ಜೀವನ ಮರಣ, ಕೀರ್ತಿ ಅಪಕೀರ್ತಿ ಇಂಥದ್ದೆಲ್ಲ ಏನಿದೆಯೋ ಅದೆಲ್ಲ ಅದರ ಅಧೀನದಲ್ಲಿದೆ. ಅದು ಹೇಳಿದಾಗ ಇದೆಲ್ಲ ನಡೆಯುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಈ ರೀತಿ ನೀನು ಯೋಚನೆ ಮಾಡಿದಾಗ ಯಾರ ಮೇಲೆ ತಪ್ಪು ಹೊರಿಸ್ತೀಯಾ? ಈಗ ವಿಧಿ ಹಾಡಿಸ್ದಂಗೆ ನಾವು ಆಡಬೇಕು ಅಂತಂದ್ಮೇಲೆ ಯಾರು ತಪ್ಪು ಮಾಡಿದ್ದಾರೆ ಅಂತ ನೀನು ಯಾರ ಮೇಲೆ ತಪ್ಪು ಹೊರಿಸೋಕ್ಕಾಗತ್ತೆ? ಹೊರಿಸೋದಕ್ಕಾಗದೇ ಇಲ್ಲ. ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕ್ಕಾಗತ್ತೆ? ಇದನ್ನು ನೆಮ್ಮದಿಯಾಗಿ ನೀನು ಆಲೋಚನೆ ಮಾಡು. ಈ ರೀತಿ ನೀನು ಆಲೋಚನೆ ಮಾಡು. ವಿಧಿಯ ಆಟದ ಹಾಗೆ ನಡೆದಿದೆ ಅಂತ ನೀನು ಆಲೋಚನೆ ಮಾಡಿದಾಗ ಯಾರ ಮೇಲೂ ಕೋಪ ಬರೋದಿಲ್ಲ, ಯಾರ ಮೇಲೆ ನಾವು ತಪ್ಪು ಹೊರಿಸೋದಕ್ಕೂ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ದಶರಥ ಮಹಾರಾಜನನ್ನ ಕುರಿತು ಶೋಕಿಸೋದು ಕೂಡ ನೀನು ಸರಿಯಲ್ಲ. ಯಾಕೆ ಅಂತಂದ್ರೆ ದಶರಥ ಮಹಾರಾಜ ಶೋಚನೀಯನಲ್ಲ. ಅಂದ್ರೆ ಏನು? ಅವನ ಬಗ್ಗೆ ಶೋಕ ಪಡುವಂಥದ್ದು ಸರಿಯಲ್ಲ. ಇದಕ್ಕೆ ಕೆಲವೊಂದು ಉಪಮಾನಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ವೇದ ವಿಜ್ಞಾನಹೀನನಾದವನು ತನ್ನ ವಿದ್ಯುಕ್ತ ಕರ್ಮಗಳನ್ನು ಬಿಟ್ಟು ವಿಷಯ ಭೋಗಗಳಲ್ಲಿ ಮುಳುಗಿರುವ ಬ್ರಾಹ್ಮಣನನ್ನು ಕುರಿತು ಯೋಚಿಸಬೇಕು. ಅಂದರೆ ಇಲ್ಲಿ ನಿಮ್ಮ ತಂದೆಯನ್ನ ಕುರಿತು ನೀನು ಯೋಚನೆ, ಶೋಕ ಇದೆಲ್ಲ ಪಡುವಂಥ ಅಗತ್ಯ ಇಲ್ಲ. ಅವನು ಇದ್ದಾಗಲೂ ತುಂಬ ಚೆನ್ನಾಗಿ ಬದುಕಿದ್ದಾನೆ. ಆಮೇಲೆ ಅವನು ಸಾಯೋ ಸಮಯದಲ್ಲೂ ಕೂಡ, ಅಂದರೆ ಸಾಯೋದು ಕೂಡ ಅವನು ತುಂಬ ಚೆನ್ನಾಗಿ ಸತ್ತಿದ್ದಾನೆ. ನೀನು ಯೋಚನೆ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ, ಈ ರೀತಿ ವ್ಯಕ್ತಿಗಳನ್ನು ಕುರಿತು ನಾವು ಯೋಚನೆ ಮಾಡಬೇಕು. ಯಾವ ರೀತಿ ವ್ಯಕ್ತಿಗಳು? ವೇದ ವಿಜ್ಞಾನಹೀನನಾದವನು ಅಂದ್ರೇನು? ವೇದದ ಜ್ಞಾನವನ್ನು ಯಾರು ತಿಳ್ಕೊಂಡಿಲ್ವೋ ಅವನ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಆಮೇಲೆ ತನ್ನ ನಿಗದಿಪಡಿಸಿದಂತಹ, ಅಂದ್ರೆ ತನ್ನ ಕರ್ತವ್ಯಗಳು ಅಂತ ತಾನು ಹುಟ್ಟಿರುವಂತಹ ಕುಲದಲ್ಲಾಗಿರಬಹುದು, ತನ್ನದೇ ಆದಂತಹ ಕೆಲವೊಂದು ಕರ್ತವ್ಯಗಳಿರುತ್ತಲ್ಲ, ಅಂತ ಕೆಲಸಗಳನ್ನ ಬಿಟ್ಟು ಬರೀ ವಿಷಯ ಭೋಗಾಸಕ್ತಿಗಳಲ್ಲಿ ಮುಳುಗಿರ್ತಾನಲ್ಲ, ಅಂತ ಬ್ರಾಹ್ಮಣನನ್ನ ಕುರಿತು ಯೋಚಿಸ್ಬೇಕು. ಬ್ರಾಹ್ಮಣನ ಕುಲದಲ್ಲಿ ಹುಟ್ಟಿದಾನೆ ಅಂತಂದ್ರೆ ಅವನಿಗೆ ಆದಂತ ಕೆಲವೊಂದು ರೀತಿ ನೀತಿ ಇರುತ್ತೆ, ಅವನದೇ ಆದಂತ ಕರ್ತವ್ಯಗಳಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅದನ್ನ ಮಾಡದೆ ಅವನು ವಿಷಯ ಭೋಗಗಳಲ್ಲಿ ಮುಳುಗಿರ್ತಾನಲ್ಲ, ಅಂತ ಬ್ರಾಹ್ಮಣನ ಬಗ್ಗೆ ನೀನು ಯೋಚನೆ ಮಾಡಬೇಕು. ಆಮೇಲೆ ನೀತಿ ಧರ್ಮಗಳಿಗೆ ತಿಲಾಂಜಲಿಯನ್ನ
ಕೊಟ್ಟು, ಅಂದ್ರೆ ಏನು, ಒಬ್ಬ ರಾಜನಾಗಿದ್ಮೇಲೆ ಅವನಿಗೆ ಕೆಲವೊಂದು ನೀತಿ ನಿಯಮಗಳು ಇದೆಲ್ಲ ಇರತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಪ್ರಜೆಗಳನ್ನ ತನ್ನ ಪ್ರಾಣಕ್ಕೆ ಸಮಾನವಾಗಿ ನೋಡ್ಬೇಕು ಒಬ್ಬ ರಾಜ. ಆದ್ರೆ ನೋಡದೇ ಇದ್ರೆ ಅಂತ ರಾಜನನ್ನ ಕುರಿತು ನಾವು ವಿಚಾರ ಮಾಡಬೇಕು. ಆಮೇಲೆ ಹಣವಂತನಾಗಿದ್ರು ಕೂಡ ಕೃಪಣನಾಗಿ, ಅಂದ್ರೆ ಜಿಪುಣ, ಅವನು ಹಣ ಇದ್ರೂ ಕೂಡ ಇಲ್ಲ ಇಲ್ಲ ಅಂತಿರ್ತಾರಲ್ಲ, ಆ ರೀತಿ ಇದ್ದು ಅತಿಥಿ ಸತ್ಕಾರವನ್ನ ಶಿವಪೂಜೆಯನ್ನ ಮಾಡದೆ. ಈಗ ಅತಿಥಿ ಸತ್ಕಾರ ಮಾಡಿದ್ರೆ ದುಡ್ಡು ಬೇಕಾಗುತ್ತೆ, ಸೊ ದುಡ್ಡು ಖರ್ಚು ಮಾಡ್ಬೇಕಾಗತ್ತಲ್ಲ, ಇರುತ್ತೆ ಅವನ ಹತ್ರ, ಇಲ್ಲ ಅಂತಲ್ಲ, ಆದ್ರೆ ಖರ್ಚು ಮಾಡಕ್ ಅವನಿಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ಖರ್ಚು ಮಾಡಬೇಕು. ಶಿವಪೂಜೆ ಅಂತಂದ್ರೆ ಆ ಪೂಜೆ ಪುನಸ್ಕಾರಕ್ಕೆ ಇಷ್ಟೆಲ್ಲ ಖರ್ಚಾಗುತ್ತೆ, ನಾನು ಯಾಕೆ ಮಾಡಬೇಕು ಅನ್ನೋದು. ಅಂದ್ರೆ ಆ ರೀತಿ ಯೋಚನೆ ಮಾಡುವಂತ ವೈಶ್ಯನಿದ್ರೆ ಅವನು ಶೋಚನೀಯನು. ಅಂದ್ರೆ ಇಲ್ಲಿ ದಶರಥ ಮಹಾರಾಜ ಶೋಚನೀಯನಲ್ಲ ಅನ್ನೋದಕ್ಕೆ ಇನ್ಯಾರು ಶೋಚನೀಯರು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರನ್ನ ಅಪಮಾನ ಪಡಿಸುವವನು, ಅಂದ್ರೆ ಬ್ರಾಹ್ಮಣರು ಇರ್ತಾರಲ್ಲ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡಿ ಅವಮಾನ ಮಾಡೋನು, ಮತ್ತೆ ಹೆಚ್ಚು ಮಾತಾಡುವಂತಹ, ಮತ್ತೆ ಸನ್ಮಾನ ಪ್ರಿಯ. ಈಗ ಒಬ್ಬ ಶೂದ್ರ ಇರ್ತಾನಲ್ಲ ಅವನು ಹೆಚ್ಚು ಮಾತಾಡಬಾರ್ದು. ಯಾಕಂದ್ರೆ ಶೂದ್ರರು ಎಲ್ಲಂದ್ರಲ್ಲಿ ಹೆಂಗಂದ್ರಂಗೆ ಮಾತಾಡಿದ್ರೆ ಅವ್ರ ಮಾತಿಗೆ ಬೆಲೆ ಇರೋದಿಲ್ಲ. ಆಮೇಲೆ ನನಗೆ ಸನ್ಮಾನ ಮಾಡಬೇಕು, ಎಲ್ಲರೂ ನನ್ನನ್ನು ಗೌರವಿಸ್ಬೇಕು ಅಂತ ಇಷ್ಟಪಡ್ತಾನೆ ಅವನು. ಮತ್ತೆ ತಾನೇನಾದರೂ ಒಂದು ಸ್ವಲ್ಪ ಜ್ಞಾನವನ್ನು ತಿಳ್ಕೊಂಡ್ಬಿಟ್ಟಿದ್ರೆ, ಸ್ವಲ್ಪ ಜ್ಞಾನ ಅಷ್ಟೇನೆ ಅವ್ರಿಗಿರೋದು, ಆದರೂ ಅದರಲ್ಲಿ ಅತೀ ಗರ್ವ ಇರುತ್ತೆ. ಅಂತ ಶೂದ್ರ ಇರ್ತಾನಲ್ಲ ಅವನು ನಿಜವಾಗ್ಲೂ ಶೋಚನೀಯ. ಮತ್ತೆ ಪತಿಯನ್ನ ಮೋಸಗೊಳಿಸುವವಳು, ಅಂದ್ರೆ ಪತಿಗೆ ಗೊತ್ತಿಲ್ಲದೆ ಬೇರೆಯವರ ಸಹವಾಸವನ್ನ ಇಟ್ಕೊಳ್ಳೋದು, ಈ ರೀತಿ ಬೇರೆ ಬೇರೆ ರೀತಿಯ ಮೋಸ ಮಾಡುವಂಥವ್ರು, ಮತ್ತೆ ಕುಟಿಲಳು ಆಗಿರುವಂಥವಳು, ಮತ್ತೆ ಜಗಳ ಆಡೋದ್ರಲ್ಲಿ ತುಂಬಾ ಇಷ್ಟ, ಕಲಹಪ್ರಿಯ ಅಂತ ಹೇಳ್ತಾರಲ್ಲ, ಆ ರೀತಿ ಕಲಹಪ್ರಿಯಳು. ಈ ರೀತಿ ಸ್ತ್ರೀಯರಿರ್ತಾರಲ್ಲ ಇವರು ಶೋಚನೀಯರು. ಬ್ರಹ್ಮಚರ್ಯವನ್ನ ಬಿಟ್ಟು ಗುರುವಿನ ಆಜ್ಞೆಯನ್ನ ಪಾಲನೆ ಮಾಡದೇ ಇರುವಂತಹ ಬ್ರಹ್ಮಚಾರಿ ಇರ್ತಾನಲ್ಲ ಅವನು ನಿಜವಾಗ್ಲೂ ಶೋಚನೀಯ. ನೋಡಿ ಯಾರು ಶೋಚನೀಯರು ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಎಷ್ಟೋ ಜನ ಆರಾಮಾಗಿದ್ದಾರೆ, ಅವ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ನಾವು. ಆದ್ರೆ ಇಂಥ ಒಳ್ಳೆ ವ್ಯಕ್ತಿ ಸತ್ತ ಅಂತ ನಾವು ಯಾಕೆ ಶೋಕ ಪಡಬೇಕು? ಖುಷಿಯಾಗಿ ಅವನನ್ನ ಕಳಿಸ್ಕೊಡ್ಬೇಕು ನಾವು ಅನ್ನೋದು ಇಲ್ಲಿ ಅದರ ಸಾರ. ಒಬ್ಬ ಒಳ್ಳೆ ವ್ಯಕ್ತಿ ಸತ್ತಾಗ ಅಳಬಾರ್ದು, ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡ್ಬೇಕು. ಇರೋವರೆಗೂ ಒಳ್ಳೆ ಕೆಲಸ ಮಾಡಿದ್ಯಾ, ನೀನ್ ಸತ್ತ ಮೇಲೂ ನಿನ್ನ ಹೆಸರು ಅದೇ ರೀತಿ ಗೌರವದಿಂದ ತಗೊಳ್ತಾರೆ ಅಂತ. ಅದೇ ಇಂಥ ಕೆಟ್ಟವ್ರು ಇರ್ತಾರಲ್ಲ, ಕೆಟ್ಟ ಕೆಲಸಗಳನ್ನ ಮಾಡುವಂಥವ್ರು, ಅಂದ್ರೆ ತಮ್ಮ ಜವಾಬ್ದಾರಿಗಳನ್ನ ತಿಳ್ಕೊಳ್ದೆ ಅದನ್ನ ಮಾಡದೆ ಇಂಥ ಜನಗಳಿರ್ತಾರಲ್ಲ ಅಂಥವ್ರು ನಿಜವಾಗ್ಲೂ ಶೋಚನೀಯರು. ಈ ರೀತಿ ಅವರು ಯಾರ್ಯಾರು ಶೋಚನೀಯರು ಅನ್ನುವ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದೇನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಹರೇ ಕೃಷ್ಣ.